ನಮಸ್ಕಾರ ಸ್ನೇಹಿತರೆ. ಸ್ಯಾಂಡಲ್ವುಡ್‌ನ ಕಿಚ್ಚನ ಲವ್ ಸ್ಟೋರಿ ಚೆನ್ನಾಗಿದೆ. ಪ್ರಿಯಾ ಸುದೀಪ್ ಆ ಲವ್ಲಿ ಕಥೆಯನ್ನ ಹೇಳಿಕೊಂಡಿದ್ದಾರೆ. ಪೈಲ್ವಾನ್ ಚಿತ್ರದ ಸಮಯದಲ್ಲಿಯೇ ಹೇಳಿರೋ ಈ ಒಂದು ಲವ್ಲಿ ಕಥೆಯ ವಿಡಿಯೋ ಈಗಲೂ ಗಮನ ಸೆಳೆಯುತ್ತಿದೆ. ಅದರ ಸುತ್ತ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಜೀವನದ ಲವ್ ಸ್ಟೋರಿ ತುಂಬಾನೇ ಚೆನ್ನಾಗಿದೆ. ಪ್ರಿಯಾ ಸುದೀಪ್ ಓದುತ್ತಿದ್ದ ಕಾಲೇಜಿನ ಸುತ್ತಮುತ್ತಲೇ ಕಿಚ್ಚ ಸುದೀಪ್ ಆ ದಿನಗಳಲ್ಲಿ ಸುತ್ತಾಡ್ತಿದ್ರು ಅನ್ನೋ ಮಾತು ಇದೆ. ಆ ಒಂದು ಮಾತನ್ನ ಸ್ವತಃ ಪ್ರಿಯಾ ಸುದೀಪ್ ಹೇಳಿಕೊಂಡಿದ್ದಾರೆ. ಆದರೆ ಅದು ಕನ್ನಡದಲ್ಲಿ ಅಲ್ವೇ ಅಲ್ಲ, ಹಿಂದಿಯಲ್ಲಿಯೇ ಈ ಒಂದು ವಿಷಯವನ್ನ ರಿವೀಲ್ ಮಾಡಿದ್ದಾರೆ. ಪೈಲ್ವಾನ್ ಚಿತ್ರದ ಪ್ರಚಾರದ ಸಮಯ ಅನ್ನಿಸುತ್ತದೆ. ಆ ಸಮಯದಲ್ಲಿಯೇ ಕಪಿಲ್ ಶರ್ಮಾ ಶೋದಲ್ಲಿಯೇ ಪ್ರಿಯಾ ಸುದೀಪ್ ಈ ಒಂದು ವಿಷಯವನ್ನ ಹೇಳಿಕೊಂಡಿದ್ದಾರೆ. ಆದರೆ ಈ ಮಾತನ್ನ ಸುದೀಪ್ ಒಪ್ಪಿಕೊಳ್ಳಲಿಲ್ಲ ಬಿಡಿ. ಯಾಕಂದ್ರೆ ನಮ್ಮ ಸ್ನೇಹಿತ ಈ ಒಂದು ಕಾಲೇಜಿನಲ್ಲಿದ್ದರು, ಅವರು ಅಲ್ಲಿ ನಾಟಕಗಳನ್ನ ಹೇಳ್ಕೊಡ್ತಿದ್ರು, ಅದಕ್ಕೇನೆ ಬರ್ತಾ ಇದ್ದೆ ಅಂತಲೇ ಹೇಳ್ಕೊಂಡಿದ್ದಾರೆ. ಒಂದು ವಿಷಯವನ್ನ ಪ್ರಿಯಾ ಸುದೀಪ್ ಈ ಸಮಯದಲ್ಲಿಯೇ ಹೇಳಿಕೊಂಡಿದ್ದಾರೆ. ಹೌದು, ಇವರು ಕಾಲೇಜ್ ಗೇಟ್ ಬಳಿ ನಿಲ್ತಾ ಇದ್ರು. ಹಾಗೇನೆ ಒಮ್ಮೆ ಅವರ ಸ್ನೇಹಿತನ ಜೊತೆ ಒಳಗೂ ಬಂದ್ರು. ಗಿಟಾರ್ ನುಡಿಸಿ ಹಾಡಿದ್ದು ಇದೆ ಬಿಡಿ ಅನ್ನೋ ಅರ್ಥದಲ್ಲಿಯೇ ಪ್ರಿಯಾ ಸುದೀಪ್ ಹೇಳಿಕೊಂಡಿದ್ದಾರೆ. ಇವರ ಈ ಒಂದು ಲವ್ ಸ್ಟೋರಿಯನ್ನ ಆ ದಿನಗಳು ಕೂಡ ಪ್ರಮುಖವಾಗಿವೆ ಇವೆ. ಸುದೀಪ್ ಮತ್ತು ಪ್ರಿಯಾ ಸುದೀಪ್ ಪ್ರೀತಿಸಿನೇ ಮದುವೆ ಆಗಿದ್ರು. 2000ರಲ್ಲಿ ಮೀಟ್ ಆಗಿದ್ರು. 2001ರಲ್ಲಿ ಮದುವೆ ಆದ್ರು. 2004ರಲ್ಲಿ ಸಾನ್ವಿ ಸುದೀಪ್ ಹುಟ್ಟಿದರು. ಹೀಗೆ ಹ್ಯಾಪಿಯಾಗಿ ಇವರ ದಾಂಪತ್ಯ ಜೀವನ ಸಾಗಿದೆ ಅಂತಲೇ ಹೇಳಬಹುದು. ಪ್ರಿಯಾ ಸುದೀಪ್ ಮತ್ತು ಕಿಚ್ಚ ಸುದೀಪ್ ಲವ್ ಲೈಫ್ ನಲ್ಲಿ ಏನು ಅಪಸ್ವರ ಇರಲಿಲ್ಲ. ಆದ್ರೆ ದಾಂಪತ್ಯ ಜೀವನದಲ್ಲಿ ಅಪಸ್ವರ ಕೇಳಿ ಬಂದಿತ್ತು. ಆದರೆ ಅದು ಆ ಕೂಡಲೇ ಸರಿ ಹೋಯಿತು ಬಿಡಿ. ಹಾಗೆ ಈಗಲೂ ಅದ್ಭುತವಾಗಿಯೇ ಸಾಗುತ್ತಿರೋ ಈ ಜೋಡಿಯ ಲವ್ ಸ್ಟೋರಿ ಇಂಟ್ರೆಸ್ಟಿಂಗ್ ಆಗಿಯೇ ಇದೆ. ಪ್ರಿಯಾ ಸುದೀಪ್ ಹಾಗೂ ಸುದೀಪ್ ಲವ್ ಲೈಫ್ ನಲ್ಲಿ ಹಾಡುಗಾರಿಕೆ ಕೂಡ ವಿಶೇಷವಾಗಿಯೇ ಇದೆ ಬಿಡಿ. ಗಿಟಾರ್ ಹಿಡಿದು ಪ್ರಿಯಾ ಅವರಿಗೆ ಸುದೀಪ್ ಹಾಡಿರೋದು ಇದೆ. ಅದೇ ರೀತಿ ಮೊನ್ನೆ ಸರಿಗಮಪ ಶೋದಲ್ಲಿ ಸುದೀಪ್ ಒಳ್ಳೆ ಹಾಡುಗಳನ್ನೇ ಹಾಡಿದ್ದಾರೆ. ಪತ್ನಿ ಪ್ರಿಯಾ ಸುದೀಪ್ ಅವರಿಗಾಗಿಯೇ ಒಂದು ಮಲಯಾಳಂ ಹಾಡು ಹಾಡಿರೋದು ಇದೆ. ಈ ರೀತಿ ಲವ್ಲಿ ಲೈಫ್ ಲೀಡ್ ಮಾಡ್ತಿರೋ ಈ ಜೋಡಿ ವಿಶೇಷವಾಗಿಯೇ ಇದೆ. ಇವರ ಮಗಳು ಸಾನ್ವಿ ಸುದೀಪ್ ಕೂಡ ಸ್ಪೆಷಲ್ ಆಗಿಯೇ ಇದ್ದಾರೆ. ಮ್ಯಾಕ್ಸ್ ಚಿತ್ರದ ಮೂಲಕವೇ ಸಾನ್ವಿ ಸುದೀಪ್ ಬಣ್ಣದ ಲೋಕಕ್ಕೆ ಕಾಲಿಟ್ಟಿದ್ದಾರೆ. ಇನ್ನು ಶುರು ಆಗ್ಬೇಕಿರೋ ಜಿಮ್ಮಿ ಚಿತ್ರದಲ್ಲೂ ಸಾನ್ವಿ ಸುದೀಪ್ ಹಾಡಿದ್ದಾರೆ. ಸ್ನೇಹಿತರೆ, ಸುದೀಪ್ ಅವರ ಕುಟುಂಬ ಹೀಗೆ ಖುಷಿಯಾಗಿರ್ಲಿ ಅಂತ ಕೇಳ್ಕೊಳ್ಳೋಣ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.